ಸ್ನೇಹಿತರೆ, ಇವತ್ತು ನಾವು ಆಂಡ್ರಾಯ್ಡ್ ಫೋನ್ ನಲ್ಲಿ ಯಾವ ರೀತಿ ನಾವು ಡಿಫಾಲ್ಟ್ ಕೀಬೋರ್ಡ್ ನ ಚೇಂಜ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ನಾವು ಟೈಪ್ ಮಾಡ್ತಿರುವಂತ ಕೀಬೋರ್ಡ್ ನಮ್ಗೆ ಇಷ್ಟ ಇಲ್ಲ, ನಾವು ಬೇರೆ ಕೀಬೋರ್ಡ್ ನ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಅದು ಆಕ್ಟಿವೇಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಡಿಫಾಲ್ಟ್ ಕೀಬೋರ್ಡ್ ನ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿದ ನಂತರದಲ್ಲಿ ನಿಮ್ಗೆ ಇಷ್ಟವಾದಂತ ಕೀಬೋರ್ಡ್ ಏನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅದು ಅಲ್ಲಿ ಆಪರೇಟ್ ಆಗುತ್ತೆ. ಅದಕ್ಕಾಗಿ ಯಾವ ರೀತಿ ನಾವು ಡಿಫಾಲ್ಟ್ ಕೀಬೋರ್ಡ್ ನ ಚೇಂಜ್ ಮಾಡ್ಕೋಬಹುದು ಅಂತ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಮೊದಲು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳೋಣ. ಆಂಡ್ರಾಯ್ಡ್ ನ ಯಾವುದೇ ಫೋನ್ ಅಲ್ಲಿ ಸೇಮ್ ಇರುತ್ತೆ ಸ್ನೇಹಿತರೆ, ಆಲ್ಮೋಸ್ಟ್ ಸ್ವಲ್ಪ ಚೇಂಜ್ ಇರಬಹುದು, ಆದ್ರೆ ಸೇಮ್ ಇರುತ್ತೆ. ನಂತರದಲ್ಲಿ ಇಲ್ಲಿ ಸಿಸ್ಟಮ್ ಅಂತ ನಾವು ಆಪ್ಷನ್ ನ ಹುಡುಕಬೇಕಾಗುತ್ತೆ. ಕೆಳಗಡೆ ಸಿಸ್ಟಮ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿದೆ ನೋಡಿ ಸಿಸ್ಟಮ್ ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸಿಸ್ಟಮ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಲ್ಯಾಂಗ್ವೇಜ್ ಅಂಡ್ ಇನ್ಪುಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಲ್ಯಾಂಗ್ವೇಜ್ ಅಂಡ್ ಇನ್ಪುಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಅಡ್ವಾನ್ಸ್ಡ್ ಅಂತ ಆಪ್ಷನ್ ಇದೆ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ. ಇಲ್ಲಿ ನೋಡಿ ಅಡ್ವಾನ್ಸ್ಡ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅಡ್ವಾನ್ಸ್ಡ್ ಅಂತ ಇದೆ ನೋಡಿ ಕೊನೆಗೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮಗೆ ಇಷ್ಟವಾದಂತಹ ಕೀಬೋರ್ಡ್ ಇಲ್ಲಿ ನೋಡಬಹುದು ಡಿಫಾಲ್ಟ್ ಕೀಬೋರ್ಡ್ ಅಂತ ಆಪ್ಷನ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಡಿಫಾಲ್ಟ್ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಜಿ ಬೋರ್ಡ್ ಅಂತ ಬರ್ತಾ ಇದೆ. ನನ್ನ ಫೋನಲ್ಲಿ ಕೇವಲ ಒಂದೇ ಒಂದು ಕೀಬೋರ್ಡ್ ಆಕ್ಟಿವೇಟ್ ಇದೆ ಸ್ನೇಹಿತರೆ. ನೀವು ಒಂದಕ್ಕಿಂತ ಜಾಸ್ತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇಲ್ಲಿ ಒಂದು ಕೆಳಗಡೆ ಜಿ ಬೋರ್ಡ್ ಅಂತ ಏನಿದೆ ಅದರ ಕೆಳಗಡೆ 2, 3 ಈ ರೀತಿ ಕೀಬೋರ್ಡ್ಗಳು ನಿಮಗೆ ತೋರಿಸುತ್ತೆ. ಅದರಲ್ಲಿ ನೀವು ನಿಮ್ಗೆ ಇಷ್ಟವಾದಂಥ ಕೀಬೋರ್ಡ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಅದರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಆಕ್ಟಿವೇಟ್ ಮಾಡ್ಕೋಬಹುದು. ಈ ರೀತಿ ನಾವು ಆಂಡ್ರಾಯ್ಡ್ ಫೋನಲ್ಲಿ ಡಿಫಾಲ್ಟ್ ಕೀಬೋರ್ಡ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್